ಎಲ್ಲರಿಗೂ ನಮಸ್ತೆ. ನಾನು ನಿಶ್ಚಿತಾ ಶೆಟ್ಟಿ, ಆರ್ಟಿಸ್ಟ್. ಇದಾಗಲೇ ನೀವು ನನ್ನ ಜಗನ್ನಾಥ ದಾಸರಲ್ಲಿ ತಾಮರಸಮಾಗಿ ನೋಡಿರ್ಬೋದು, ನೋಡಿ ಸಪೋರ್ಟ್ ಮಾಡಿದ್ದೀರಾ ನನಗೆ. ಹಾಗೆ ಈ ಪ್ರಾಜೆಕ್ಟಿಗೂ ಸಪೋರ್ಟ್ ಮಾಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಈ ಹಿಂದೆ ಉಗ್ರಾವತಾರದಲ್ಲಿ ನೋಡಿರ್ತೀರ ನನ್ನ ಹೀರೋ ಆಗಿ. ಇದು ಮೊದಲನೇ ಮೂವಿ. ಸೊ ವೆಲ್ಕಮ್ ಇಬ್ಬರಿಗೂ. ಹೇಗಿದ್ದೀರಾ? ಫೈನ್ ಸರ್, ನೀವು? ಸೂಪರ್ ಆಗಿದ್ದೀನಿ. ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸೊ ಏನ್ ಅನಿಸ್ತಾ ಇದೆ ಸಿನಿಮಾ ರಿಲೀಸ್? ತುಂಬಾ ಖುಷಿ ಆಗ್ತಾ ಇದೆ. ಓಕೆ, ಮೊದಲನೇ ಸಿನಿಮಾ ಹೀರೋ ಆಗಿ ರಿಲೀಸ್ ಆಗ್ತಾ ಇರೋದಲ್ಲ, ತುಂಬಾ ಖುಷಿ ಇದೆ. ಇದು ನಂದು 6ನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು. ಸೊ ಮುಂಚೆ ನಂದು ಜಗನ್ನಾಥ ದಾಸರು ಆರಂಭ, ಹಾಗೆ ಇವಾಗ ಜಗನ್ನಾಥ ದಾಸರು ಪಾರ್ಟ್ 2 ಆಗಿರ್ಬೋದು, ಆಮೇಲೆ ಪಾಲಿಟಿಕ್ಸ್ ಕಲ್ಯಾಣ ಆಗಿರ್ಬೋದು, ಕಾಫಿ ತಮಿಳ್ ಮೂವಿ ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಇನ್ನೂ ಮುಂದೆ ಮಾಡ್ತಾ ಇರಬೇಕು, ತುಂಬಾ ಮೂವೀಸ್ ಮಾಡ್ತಾ ಇರಬೇಕು ನಾವು. ನೀವೆಲ್ಲ ಸಪೋರ್ಟ್ ಇದ್ರೇನೆ ನಾವು ಮುಂದೆ ಮಾಡ್ಕೊಂಡು ಹೊಸಬ್ರಿಗೆಲ್ಲ ಸಪೋರ್ಟ್ ಮಾಡ್ತಾನೆ ಇರ್ಬೇಕು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್ ನಿಮ್ಗೆ. ಒಳ್ಳೆದಾಗಿ ಮುಗಿಸೋಣ ಇಂಟರ್ವ್ಯೂ. ಯಾ ಓಕೆ, ಆ್ಯಕ್ಚುಲಿ ಈಗ ಶುರು ಮಾಡೋಣ ಇಂಟರ್ವ್ಯೂ. ಸೊ ಹೌದು, ನೀವು ಆಲ್ರೆಡಿ ಸಿನಿಮಾಗಳು ಮಾಡಿಕೊಂಡು ಸೊ ಒಂದು ಆಲ್ರೆಡಿ ಗುರುತಿಸ್ಕೊಂಡಿದ್ದೀರಾ ಫೀಲ್ಡಲ್ಲಿ, ಅಂದರೆ ಹೀರೋಯಿನ್ ಆಗಿ. ಈ ಸಿನಿಮಾಗೆ ಹೀರೋಯಿನ್ ಆಗಿ ಆಯ್ಕೆ ಮಾಡಿದ್ದೀರಾ ಅಂದರೆ ಯೂಟ್ಯೂಬಲ್ಲೆಲ್ಲ. ಸೊ ಅಂಡ್ ನೀವು ಉಗ್ರಾವತಾರದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ. ಓಕೆ, ನನ್ನ ಸ್ನೇಹಿತರು ಆ್ಯಕ್ಟ್ ಮಾಡಿದ್ರು, ಸೂರ್ಯ ಪ್ರವೀಣ್ ಅಂತ. ಹೌದು ಸರ್, ಹೌದು. ಸೊ ಓಕೆ, ಸೊ ಈಗ ಈ ಸಿನಿಮಾದಲ್ಲಿ ಮೇನ್ ಆಯ್ಕೆ ಅಂದರೆ ಕಥೆಯ ಪಾತ್ರ ಇಷ್ಟ ಆಯ್ತಾ, ಇಲ್ಲ ಡೈರೆಕ್ಷನ್ ಟೀಮ್ ಇಷ್ಟ ಆಯ್ತಾ, ಏನ್ ಇಷ್ಟ ಆಯ್ತು ಇಬ್ಬರಿಗೂ? ಸರ್, ನಾನು ಮೂಲತಃ ಚಿತ್ರದುರ್ಗದವರು. ಉಗ್ರಾವತಾರ ಅನ್ನೋ ಮೂವಿಯಲ್ಲಿ ನನ್ನ ಒಂದು ಪೊಲೀಸ್ ಕ್ಯಾರೆಕ್ಟರ್ ಕರೆಸಿದ್ರು. ಅಲ್ಲಿ ನಮ್ಮ ಡೈರೆಕ್ಟರ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ರು. ಸೊ ನಿನ್ನ ಹೀರೋ ಆಗಿ ನೋಡ್ಬೇಕು ನಾನು ಅಂತ ತುಂಬಾ ಹೇಳ್ತಾ ಇದ್ರು. ಸೊ ಹಾಗೆ ಕತೆ ಹೇಳಿದ್ರು, ಒಂದು ಉತ್ತಮವಾದ ಮೆಸೇಜ್ ಇದೆ ಸಮಾಜಕ್ಕೆ ಅಂತ. ಸೊ ಆಯ್ತು ಸರ್, ಮಾಡೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಸರ್. ಇದು ಮಾಯಾವಿ. ಓಕೆ ಸರ್, ಮೇಡಮ್ ನಿಮ್ಗೆ? ನಂದು ಹೊಸದುರ್ಗದಲ್ಲಿ ಇನ್ನೊಂದು ಮೂವಿ ಶೂಟಿಂಗ್ ಅಲ್ಲಿ ಆಲ್ರೆಡಿ ತ್ರಿಕಾರಂ ಅಂತ ಇನ್ನೊಂದು ಮೂವಿ ಶೂಟಿಂಗ್ ಅಲ್ಲಿ ಇದ್ದಾರೆ. ಕೋಆರ್ಡಿನೇಟರ್ ಕಾಲ್ ಮಾಡಿದ್ರು, ಈ ತರ ಒಬ್ರು ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ನೀವೇ ಆ ಪ್ರಾಜೆಕ್ಟಿಗೆ ಹೀರೋಯಿನ್ ಆಗಬೇಕು ಅಂತ ಹೇಳ್ತಿದ್ದಾರೆ ಅಂತ. ಆ ಪರ್ಸನ್ ನಮ್ಮ ಹೀರೋ ಸರೇ ನನ್ನ ಸೆಲೆಕ್ಟ್ ಮಾಡಿದ್ದು. ಸೊ ನಮ್ಮ ಕೋಆರ್ಡಿನೇಟರ್ ಸರ್ ಆಲ್ರೆಡಿ ಸ್ಟೋರಿ ಕೇಳಿದ್ರು. ನಾನು ಹೇಗಿದ್ರು ಇಲ್ಲೇ ಇದ್ದೀನಲ್ಲ, ಬ್ರೇಕು ಇದೆಯಲ್ಲ, ಮ್ಯಾನೇಜ್ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದ್ಸಲ ಸ್ಕ್ರಿಪ್ಟ್ ಕೇಳಿದೆ. ಸೊ ಡೈರೆಕ್ಟರ್ ಸರ್ ನನಗೆ ಸ್ಕ್ರಿಪ್ಟ್ ಹೇಳಲಿಲ್ಲ, ಇವರು ಹೀರೋ ಸರ್ ಒನ್ ಲೈನ್ ಸ್ಕ್ರಿಪ್ಟ್ ಹೇಳಿದ್ರು. ನನಗೆ ಬೇಸಿಕಲಿ ಸಸ್ಪೆನ್ಸ್ ಮೂವೀಸ್ ಅಂದ್ರೆ ತುಂಬಾ ಇಷ್ಟ. ಸೊ ಹೊಸ ಟೀಮ್ ಆಗಿದ್ರಿಂದ ಏನ್ ಮಾಡೋಣ ಸರ್ ಅಂತ ಯೋಚನೆ ಮಾಡ್ತಿದ್ದೆ ನಮ್ಮ ಕೋಆರ್ಡಿನೇಟರ್ ಸರ್ ಹತ್ರ. ಸೊ ಅವರೆಲ್ಲ ತುಂಬಾ ಕಂಫರ್ಟ್ ಆಗಿರ್ತಾರೆ, ನಿಮ್ಗೆ ಏನಾದ್ರು ಅನ್ಸಿದ್ರೆ ಹೇಳ್ಬೋದು, ಅವ್ರು ಈಸಿಯಾಗಿ ತಗೊಳ್ತಾರೆ ಅಂತ ಹೇಳಿದ್ರು. ಹಾಗೆ ನಾನು ಹೀರೋ ಸರ್ ಜೊತೆ ಮಾತಾಡಿದೆ. ನಾನು ಏನಾದ್ರು ಅನ್ಸಿದ್ರೆ, ಅಂದ್ರೆ ಏನು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಸ್ವಲ್ಪ ವರ್ಕ್ ಮಾಡಿರೋದ್ರಿಂದ ಏನಾದ್ರು ಕ್ವಶನ್ಸ್, ಏನಾದ್ರು ಚೇಂಜಸ್ ಅಂತ ಅನ್ಸಿದ್ರೆ ನಾನು ನಿಮಗೆ ಹೇಳ್ತೀನಿ, ಚೇಂಜ್ ಮಾಡ್ಕೊಳ್ತೀರಾ ಸರ್ ಅಂತ ಅಂದೆ. ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ತೀವಿ, ಬನ್ನಿ ಮೇಡಮ್ ನಮ್ಮ ಟೀಮ್ಗೆ ಆ್ಯಡ್ ಆಗಿ ಅಂತ ಅಂದ್ರು. ಸೊ ಹ್ಯಾಪಿಲಿ ಬಂದು ಆ್ಯಡ್ ಆದೆ ಇವ್ರ ಟೀಮ್ಗೆ. ಒಂದು ಚಿಕ್ಕ ಟಾಸ್ಕ್ ಹೋಗೋಣ. ಈಗ ಟೈಟಲ್ ಯೂಸ್ ಮಾಡ್ಕೊಂಡು ಒಂದು ಸಾಂಗ್ ಹೇಳ್ಬೇಕು, ಯಾವ್ದಾದ್ರು. ನಮ್ಮ ಸಂಜೀತ್ ಹೆಗ್ಡೆ ಸಾಂಗ್ ಅದೊಂದಿರ್ಬೋದು. ಮಾಯದಂತ ಮಳೆ ಬಂತ ಹೇಳ್ಬೋದು, ಅದನ್ನು ಮಾಯಾ ಅಂತ. ಮಾಯಾ ಅಂತ ಹೇಳಿ, ಸಾಂಗ್ ಹೇಳಿ. ಅದೇ ಮಾಯದಂತ ಮಳೆ ಬಂತಣ್ಣ ಮದಡಾದ ಕೆರೆಗೆ. ತಡ್ಕೊಳ್ಳಿ ನೀವೆಲ್ಲ. ಅದೇ ಮಾಯದಂತ ಮಳೆ ಬಿಟ್ರೆ ಮಾಯಾ. ನೀವೇ ಹೇಳ್ಬೇಕು. ಇದು ಮಾಯಾವಿ ಒಂದು ಸಾಂಗ್ಗೆ ಬರ್ತಾ ಇರೋದು, ನಂಗೆ ಅಷ್ಟೊಂದು ಯಾವ್ದು ಉಳಿತಾ ಇಲ್ಲ. ಮಾಯಾ ಇಂದ ನೀವೇ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಕ್ರಿಯೇಟಿವ್ ಏನಾದ್ರು ಮಾಡಿ ಅಂತಲ್ಲ, ಹೊಸದಾಗಿ ಮಾಯಾ. ಏನು ಬೇಡ, ಅಷ್ಟೊಂದು ಹೀರೋ ಸಾಂಗ್ ಹೇಳ್ತಿಲ್ಲ ನೀವು. ಇನ್ನೊಂದಿದೆಯಾ ಮಾಯಾ ಇಲ್ಲ? ಮಾಯಾ ಇದೆಯಾ? ನಂಗೆ ಓಕೆ ಆಯ್ತು, ಮಾಯಾವಿ ಸಾಂಗ್ ಹೇಳಿದ್ರೆ ಸಾಕು ಒಂದು. ಓಕೆ, ಈಗ ಸೆಕೆಂಡ್ ಪಾಯಿಂಟ್ ಅಂದ್ರೆ ನಿಮ್ಗೆ ಹೀರೋ ಮೇಲೆ ಏನಾದ್ರು ಕೋಪ ಏನಾದ್ರು ಆತರ ಏನಾದ್ರು ಇದೆಯಾ ನಿಮ್ಗೆ? ಯಾವ್ದನ್ನ ಚಿಕ್ಕ ವಿಷಯ ಆತರ ಏನಾದ್ರು ಕಿತ್ತಾಡಿರೋದು ಆತರ ಏನಾದ್ರು? ಅಂದ್ರೆ ಸ್ಲೈಟ್ ಆಗಿ ಕಿತ್ತಾಡ್ತಾ ಇದ್ವಿ, ಬಿಕಾಸ್ ನಾವು ಆಫ್ಟರ್ನೂನ್ ಶೂಟ್ ಮಾಡ್ತಾ ಇದ್ವಿ, ಸಾಂಗ್ ಶೂಟ್ ಮಾಡ್ತಾ ಇದ್ವಿ. ನನಗೆ ವಾಟರ್ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಇದೆ, ಅಂದ್ರೆ ಹಿಲ್ ಸ್ಟೇಷನ್ ಮೇಲೆ ಶೂಟ್ ನಡೀತಾ ಇದ್ದು, ವಾಟರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಎಲ್ಲಾನು. ಎಕ್ಸ್ಟ್ರೀಮ್ ಹೆಡ್ಏಕ್ ಬರ್ತಿತ್ತು ಅಂಡ್ ಸ್ವಲ್ಪ ಲೈಟ್ ಫೀವರ್ ಕೂಡ ಬಂದಿತ್ತು, ಟಯರ್ಡ್ ಆಗಿತ್ತು.
ಶೂಟ್ ಮಾಡ್ಬೇಕಾದ್ರೆ ಸರ್ ಜಾಸ್ತಿ ಟೇಕ್ಸ್ ಬೇರೆ ತಗೊಳ್ತಾ ಇದ್ರು. ಅದಕ್ಕೆಲ್ಲ ಕೋಪರೇಟ್ ಮಾಡಿ ಅವಾಗ ಮೈಂಡಲ್ಲಿ ಏನೋ ಒಂದು ವರ್ಡ್ ಏನಾದ್ರು ಬಂದಿರುತ್ತೆ ಅದನ್ನ ಹೇಳಿ. ನಾನು ಬೇಸಿಕಲಿ ಕೋಪ ಬಂದ್ರು ಅಲ್ಲ ಬೈಯೋದು ಅಂತಲ್ಲ, ಏನಾದ್ರು ಹೇಳ್ಬೇಕಾಗಿರೋದನ್ನ ನೀವೇ ಹೇಳ್ಕೊಂಡಿರ್ತೀರ ಅಷ್ಟೇ ಅವ್ರಿಗೆ. ಅದನ್ನ ಇಲ್ಲ, ನನ್ಗೆ ಏನಂದ್ರೆ ತುಂಬಾ ಫ್ರೀಡಮ್ ಇದಾರೆ ಇವರು ವೈಫ್ ಎಲ್ಲ. ಎಷ್ಟು ಫ್ರೀಡಮ್ ಅಂದ್ರೆ ನನ್ಗೆ ಏನಾದ್ರು ಅನ್ಸಿದ್ರೆ ಟಕ್ ಅಂತ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ನಾನು. ಅವ್ರು ಮುಚ್ಚಿಟ್ಕೊಳ್ಳಲ್ಲ, ಹೇಳ್ಬಿಡ್ತಾರೆ ಅದೊಂದು. ಅಂದ್ರೆ ನನ್ಗೆ ಹೇಗಂತ ಅಂದ್ರೆ ಅಪೋಸಿಟ್ ಪರ್ಸನ್ ಹೇಗ್ ತಗೊಳ್ತಾರೆ ಅನ್ನೋದಕ್ಕಿಂತನೂ ಅವ್ರು ಓಕೆ ಕಂಫರ್ಟ್ ಇದ್ದಾರಲ್ಲ ಅನ್ಸಿದ್ದು ಹೇಳ್ಬಿಡ್ಬೇಕು, ಕೇಳ್ಕೊಂಡ್ಬಿಡ್ತಾರಲ್ಲ. ಆಮೇಲೆ ಮನ್ಸಲ್ಲೇ ಇಟ್ಕೊಂಡ್ ಕೊರ್ಗೋಕ್ಕಿಂತನೂ ಅನ್ಸಿದ್ ಹೇಳ್ಬಿಡೋಣ ಅಂತ ಎಷ್ಟೋ ಸಲ ಏನೇನೋ ವಿಷಯಗಳನ್ನ ಕಾಲ್ ಮಾಡಿ ಹೇಳ್ತಾನೆ ಇರ್ತೀನಿ. ಅಂಡ್ ಸೆಟಲ್ ಕೂಡ ಅಷ್ಟೇ. ನಿಮ್ಗೇನಾದ್ರು ಅವ್ರ ಮೇಲೆ ಕೋಪ ನೀವೇ ಅನ್ಕೊಂಡಿರೋದು ಏನಿಲ್ಲ, ಬಟ್ ಸ್ವಲ್ಪ ಲೇಟ್ ಮಾಡ್ತಾರ ಅಂತ ಹೇಳಿದ್ದೆ ಅಂತ. ಬಟ್ ಸಿಟ್ಟು ಬರ್ಬೋದು ಅವ್ರಿಗೆ, ಆಫೀಸಲ್ಲಿ ಕೋಪ ಬರ್ಬೋದು, ರೆಡಿ ಆಗಿ ಟೈಮ್ ತಗೋತಾರೆ. ಅದಂತೆ ಜಲ್ದಿ ಬನ್ನಿ ಅನ್ನೋದು ಒಂದು ಯೂಸ್ ಮಾಡಿರೋದು ಅಷ್ಟೇ. ಅಂಡ್ ಡೈರೆಕ್ಟರ್ ಇಲ್ವಾ ಇಲ್ಲಿ? ಅಲ್ಲಿದ್ದಾರೆ. ಡೈರೆಕ್ಟರ್ ಮೇಲೆ ಎಲ್ಲ ಕೋಪ ಇದ್ರೆ ಹೇಳ್ಬೋದು, ಅವ್ರಿಗೆ ಅದು ನಾವೆಲ್ಲ ತೋರಿಸ್ತೀವಿ. ಹಾಗೇನಿಲ್ಲ, ಬಟ್ ಕೆಲವು ಕರೆಕ್ಷನ್ ಇದೆ. ಆಕ್ಚುಲಿ ಒಂದು ನಮ್ದು ಮಾಯಾವಿ ಅಂದ್ರೆ ಒಂದು ಫ್ಯಾಮಿಲಿ. ಸೊ ಅದು ಏನಾದ್ರು ಸೀನ್ ಮಾಡ್ಬೇಕಾದ್ರೆ ಏನಾದ್ರು ಒಂದು ಪ್ಲಾನ್ ಮಾಡ್ಬೇಕಾದ್ರೆ ಎಲ್ಲ ಕುತ್ಕೊಂಡು ಮಾಡ್ತಾ ಇದ್ವಿ. ಅವ್ರು ಅದು ಚೆನ್ನಾಗಿಲ್ಲ ಅದನ್ನೇ ಮಾಡೋಣ, ನಾವು ಚೆನ್ನಾಗಿಲ್ಲ ಬೇರೆ ಮಾಡೋಣ ಅಂತ ಹೇಳಿ ಸಜೆಷನ್ ಕೊಟ್ಟು ಮಾಡಿಸ್ತಾ ಇದ್ವಿ. ಅವರು ಅದನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಎಲ್ಲ ಫ್ರೆಂಡ್ಲಿ ಆಗೇ ಇದೀವಿ. ನಿಮ್ಗೇನು ಇಲ್ಲ 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 ಸರ್, ಇದ್ರೂ ಹೇಳಲ್ಲ. ಹೌದು, ಪೇಮೆಂಟ್ ಎಲ್ಲ ಆಗಿದೆ ಅಲ್ವಾ? ಇಲ್ಲ, ಪೇಮೆಂಟ್ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿದ್ದಾರೆ. ಓಕೆ. ಅಂಡ್ ಮಾಯಾವಿ ಟೈಟಲ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅಂತ? ಏನ್ ಅರ್ಥ ಏನು ಅದಕ್ಕೆ ನೀವು ಅರ್ಥ ಮಾಡ್ಕೊಳ್ಳಿ. ಇದು ಟೈಟಲ್ ಇಟ್ಟಿದ್ದೆ ನಾನು. ಈ ಟೈಟಲ್ ಮೂವಿಗೆ ರಿಲೇಟೆಡ್ ಇದೆ. ಇದೆ. ಸೊ ಹಾಗಾಗಿ ಮಾಯಾವಿ ಅನ್ನೋದು ಹೀರೋ ಮೇಲೆ ಇದೆಯಾ ಹೀರೋಯಿನ್ ಮೇಲೆ? ಅದು ಮೂವಿಯಲ್ಲೇ ಗೊತ್ತಾಗುತ್ತೆ. ನೀವು ಮೂವಿ ನೋಡಿ ಈಗ ಏನೋ ಹೇಳಿದ್ರೆ ರಿವೀಲ್ ಆಗುತ್ತೆ. ಸೊ ಮೂವಿಯಲ್ಲೇ ನೋಡ್ಬೇಕು. ಅಂದ್ರೆ ಏನು ಅದರ ಅರ್ಥ ನೀವು ತಿಳ್ಕೊಂಡಂಗೆ ಏನು ಅಂತ ಸರ್? ಇದು ಆಕ್ಚುಲಿ ಮೂವಿ ಕಾನ್ಸೆಪ್ಟ್ ಬಂದು ಸಸ್ಪೆನ್ಸ್ ಥ್ರಿಲ್ಲರ್. ಆ ಮಾಯಾ ಅನ್ನೋದೇ ಒಂದು ಥ್ರಿಲ್ ಇದೆ. ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲ, ನೀವು ಟೈಟ್ಲ್ ಬಗ್ಗೆ ಅರ್ಥನೇ ಹೇಳ್ತಿಲ್ಲ ನೀವು. ಅಂದ್ರೆ ಸಿನಿಮಾ ಆಕ್ಚುಲಿ ಒಂದು ಲೈನ್ ಹೇಳಿದ್ರು ಮಾಯಾ ಅಂದ್ರೆ ಏನಂತ ಗೊತ್ತಾಗುತ್ತೆ. ಸಿನಿಮಾದ ಲೈನ್ ಹೇಳಿ. ಸಿನಿಮಾದೊಂದು ಮರ್ಡರ್ ಮಿಸ್ಟರಿ ಸರ್, ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ಸೊ ತುಂಬಾ ಸಿನಿಮಾಗಳು ಬಂದಾಗ ಸಸ್ಪೆನ್ಸ್, ಇದೊಂದು ಡಿಫ್ರೆಂಟ್ ಕತೆ. ಇದರಲ್ಲಿ ತುಂಬಾ ಒಂದು ಡಿಫ್ರೆಂಟ್ ಇದೆ. ಈಗ ಹೀರೋಯಿನ್ ಹೇಳ್ತಾರೆ ಯಾರು ಮರ್ಡರ್ ಮಾಡ್ತಾರೆ, ಯಾರನ್ನ ಮರ್ಡರ್ ಮಾಡ್ತಾರೆ ಅಂತ ಹೇಳಿ ಆಡಿಯನ್ಸ್ ಬಂದು ಥಿಯೇಟರ್ ಅಲ್ಲೇ ನೋಡ್ಬೇಕು. ಬಟ್ ಏನಂತಂದ್ರೆ ಯಾರು ಮರ್ಡರ್ ಆಗ್ತಾರೆ ಅದಕ್ಕೂ ಹೀರೋಗೂ ಏನ್ ಸಂಬಂಧ, ಹೀರೋಯಿನ್ ಅದ್ರಲ್ಲಿ ಹೇಗ್ ಸಿಕ್ಕಾಕೊಳ್ತಾರೆ, ಆ ಇದು ಮರ್ಡರ್ಗೆ ಹೀರೋಯಿನ್ ಸಂಬಂಧ ಇರುತ್ತೋ ಇರಲ್ವೋ ಅನ್ನೋದನ್ನ ಕಂಡಿಡಿಯಕ್ ಬಂದವರು ಇವರು ನನ್ನ ಲೆವೆಲ್ ಹೇಗ್ ಬೀಳ್ತಾರೆ. ಇಲ್ಲ ಇಲ್ಲ, ಇದ್ರಲ್ಲಿ ಏನ್ ಇಲ್ಲ ಇಲ್ಲ, ಇದ್ರಲ್ಲೆಲ್ಲ ಕಂಟಿನ್ಯೂಸ್ ಈಸಿ ಥ್ರೆಡ್ ಲೈನ್ ಏನೂ ಇಲ್ಲ. ಇಷ್ಟು ಹೇಳದ್ಮೇಲೆ ಆಡಿಯನ್ಸ್ ಹೆಂಗ್ ಬಂದ್ ನೋಡ್ತಾರೆ ಹೇಳಿ? ಇನ್ನೊಬ್ರು ಯಾರೋ ಒಬ್ರು ಮರ್ಡರ್ ಮಾಡಿರ್ತಾರೆ. ಸೊ ಅವರು ನಿಮ್ಮ ಹಳೆ ಲವರ್ ಏನೋ ಇರ್ತಾರೆ, ಹಾಗೆ ಅನ್ಕೋಬಹುದು ಸರ್. ಸೊ ಅದನ್ನೆಲ್ಲ ಹೇಗೆ ಇವರು ಕಂಡಿಡ್ತು ಎಲ್ಲಾನು ಹೇಗೆ ಇದ್ ಮಾಡ್ತಾರೆ ಅನ್ನೋದೇ ಕಾನ್ಸೆಪ್ಟ್. ಪೊಲೀಸ್ ಪಾತ್ರ ಮಾಡಿದ್ರ? ಇಲ್ಲ ಸರ್, ಇದರಲ್ಲಿ ಅವ್ರಿಗೋಸ್ಕರ ಕಂಡಿಡ್ತೀರಾ? ಅದೇ ಸಸ್ಪೆನ್ಸ್. ಯಾರಿಗೋಸ್ಕರ ಕಂಡಿಡ್ತಾರೆ ಸಸ್ಪೆನ್ಸ್. ಅಂಡ್ ಇವಾಗ ಶೂಟಿಂಗ್ ಸ್ಪಾಟ್ಸ್ ಎಲ್ಲ ಎಲ್ಲೆಲ್ಲ ಆಗಿರೋದಿದೆ ಸರ್? ಚಿತ್ರದುರ್ಗ 80% ಮಾಡಿದ್ವಿ, ಹೊಸಪೇಟೆ, ಬೆಂಗಳೂರು. ಹೊಸಪೇಟೆ, ಚಿತ್ರದುರ್ಗದ ಚಿತ್ರದುರ್ಗ ಸೌಂಡ್ ಎಲ್ಲ ತೋರಿಸಿದೀವಿ. ಓಕೆ. ಫ್ಯಾನ್ ಕೆಳಗಡೆ ನಿಂತ್ಕೊಂಡಿದ್ರ? ಅಲ್ಲಿ ಸಾಂಗ್ ಶೂಟ್ ಎಲ್ಲ ಮಾಡಿದ್ವಿ, ಚೆನ್ನಾಗಿ ಅನಿಸ್ತು. ಓಕೆ. ಅಂಡ್ ಈ ಸಿನಿಮಾ ಮಾಯಾವಿ ಅನ್ನೋ ಒಂದು ಸಿನಿಮಾ ಸಸ್ಪೆನ್ಸ್ ಥ್ರಿಲ್ಲರ್. ಈ ತರ ಸಿನಿಮಾಗಳು ಆಕ್ಚುಲಿ ಕಮ್ಮಿ. ಏನಕ್ಕಂದ್ರೆ ಸ್ವಲ್ಪ ರಿಸ್ಕ್ ಅಂತ ಅಂದ್ಬಿಟ್ಟು ಕಮರ್ಷಿಯಲ್ ಆಗಿ ಮಾಡೋಣ ಅಂತ ಅನ್ಕೊಂತಾರೆ. ಬಟ್ ಈ ಸಿನಿಮಾ ಹೆಂಗೆ ನಿಮ್ನ ಅಪ್ರೋಚ್ ಮಾಡಿದ್ರು, ಹೆಂಗ್ ಬಂತು ಇದು? ಸೊ ಅವಾಗ್ಲೇ ನೀವು ಹೆಂಗ್ ಜಾಯ್ನ್ ಆದ್ರಿ ಅಂತ ಹೇಳಿದ್ರಿ, ಹೆಂಗ್ ಅಪ್ರೋಚ್ ಮಾಡಿದ್ರಿ ಆಕ್ಚುಲಿ? ಸರ್ ಅದೇ ಆಕ್ಚುಲಿ ಒಂದು ಮೂವಿ ಮಾಡ್ಬೇಕನ್ನೋದು ಒಂದು ಡ್ರೀಮ್ ಇತ್ತು ಹೀರೋ ಆಗಿ. ಸೊ ಶಂಕರ್ ಸರ್ ಒಂದು 3-4 ಕತೆ ರೆಡಿ ಮಾಡಿದ್ರು. ನನಗೆ ಸೂಟ್ ಆಗೋ ಕತೆ ಮಾಯಾವಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ನಮ್ದೇ ರೆಸಾರ್ಟ್ ಇದೆ, ಅಲ್ಲಿ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಸರ್, ಚಿತ್ರದ ಹತ್ರ. ಸೊ ಹಾಗಾಗಿ ಈ ಕತೆನ ಸೆಲೆಕ್ಟ್ ಮಾಡಿದ್ದೆ ಮಾಯಾವಿ. ಹಂಗೆ ಟೀಮ್ ಅವಾಗ್ಲಿಂದ ಸ್ವಲ್ಪ ಒಂದು ಬೇರೆ ತರ ಹೇಳಿದ್ರಿ ಅಷ್ಟೇ ನೀವು. ಓಕೆ. ನಿಮ್ಗೆ ಹೆಂಗ್ ಅಪ್ರೋಚ್ ಆಯ್ತವ ಅಂದ್ರೆ ಸೆಲೆಕ್ಟ್ ಆಗಿದ್ದು ಹೇಗೆ ಇದಕ್ಕೆ ಅಂತ?
ಅಂದ್ರೆ ನನ್ನ ಪ್ರೊಫೈಲ್ ಕೋಆರ್ಡಿನೇಟರ್ ರಘು ಸರ್ ಅಂತ ಇದ್ದಾರೆ, ಅವ್ರ ಥ್ರೂ ಹೋಗಿದ್ದು. ಸೊ ಡೈರೆಕ್ಟರ್ ಎಲ್ಲ ಸೆಲೆಕ್ಷನ್ಸ್ ಮಾಡ್ತಾ ಇದ್ದಿದ್ದು. ನಾವೇ ಸೆಲೆಕ್ಟ್ ಮಾಡಿದ್ವಿ. ಹೌದು, ಅಂದ್ರೆ ಕೋಆರ್ಡಿನೇಟರ್ ಎಂತ ಪಿಕ್ಸ್ ಕಳ್ಸಿದ್ರು ಅಂತ ಅಂದ್ರೆ ನಾವು ಆಡ್ ಶೂಟ್ಸ್ ಎಲ್ಲ ಮಾಡಿದ್ವಿ. ಸೊ ಹೆಂಗ್ ಮಾಡಿದ್ರಿ ಅಂದ್ರೆ ನಾನು ಮದ್ವೆ ಆಗಿದ್ದು ಸೊ ಹಾಗೆ ಅಂದ್ರೆ ಇರೋ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲ ಹಾಗೆ ಅದಕ್ಕೆ ಅವ್ರು ಪ್ಲಾನ್ ಮಾಡಿ ಇವ್ರಿಗೆ ಕೊಟ್ಬಿಡೋಣ, ಲೈಫ್ ಅಲ್ಲಿ ಚೆನ್ನಾಗಿ ಏನೋ ಆಯ್ಕೆ ಮಾಡ್ಕೊಂಡಿದ್ದಾರೆ, ಇನ್ ಸಿನಿಮಾಗೂ ಚೆನ್ನಾಗಿ. ಕೋಆರ್ಡಿನೇಟರ್ ಕಳ್ಸಿರೋ ಪಿಕ್ ಗೆ ಯಾರು ಸೆಲೆಕ್ಟ್ ಮಾಡಲ್ಲ ಯೂಶುವಲಿ, ಅಂತ ಪಿಕ್ ಕಳ್ಸಿದ್ರು. ಆಕ್ಚುಲಿ ಅದೊಂದು ಹೇಳಬೇಕು, ಅವ್ರು ಕಳ್ಸಿರೋ ಪಿಕ್ ನೋಡಿ ಯಾರು ಸೆಲೆಕ್ಟ್ ಮಾಡಲ್ಲ. ಮತ್ತೆ ಎಸ್ಪೆಷಲಿ ಅದನ್ನ ನೋಡಿ ನಾವು ಸೆಲೆಕ್ಟ್ ಮಾಡಿದ್ವಿ. ಅದು ಹೆಂಗ್ ಸೆಲೆಕ್ಟ್ ಮಾಡಿದ್ರಿ ಅಂತ ನೀವು? ಅದೇ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾಕೆ ಅವ್ರನ್ನ ಸೆಲೆಕ್ಟ್ ಮಾಡಿದ್ರಿ ಅಂತ. ಡಿ ಗ್ಲಾಮರ್ ಮಾಡಿದಾರ ಸಿನಿಮಾದಲ್ಲಿ ನಿಮ್ಮನ್ನ? ಇಲ್ಲ ಇಲ್ಲ ಸರ್, ಅಷ್ಟಂದ ಅವ್ರನ್ನ ಡಿ ಗ್ಲಾಮರ್ ಮಾಡ್ಬಿಟ್ಟು. ಇಲ್ಲ ಈ ಮೂವಿ ಡಿ ಗ್ಲಾಮರ್ ಏನಿರಲ್ಲ, ನಾರ್ಮಲ್ ಅಂದ್ರೆ ಗ್ಲಾಮರಸ್ ಇರಲ್ಲ, ನಾರ್ಮಲ್ ಕ್ಯಾರೆಕ್ಟರ್, ಬಬ್ಲಿ ಕ್ಯಾರೆಕ್ಟರ್. ಹಾರರ್ ಸಿನಿಮಾ ಟಚ್? ಹಾ ಸರ್, ಹಾರರ್ ಥ್ರಿಲ್ಲರ್ ಅದನ್ನೇ ಬಿಟ್ಟಿದ್ದೀರಾ ಹಂಗಲ್ಲ? ಓಕೆ. ನಿಮ್ಗೆ ಈಗ ಹಾರರ್ ಅಂತ ಬಂದ ತಗೊಂಡು ನಿಮ್ಗೆ ದೇವ್ರ ಸಿನಿಮಾಗಳಂದ್ರೆ ಭಯನ ನೋಡ್ತೀರಾ? ಒಬ್ಬರೇ ನೋಡ್ತೀರಾ? ನನಗೆ ತುಂಬಾ ಇಷ್ಟ. ನಾನು ಬೇಸಿಕಲಿ ಮೂವಿ ಲವರ್, ಅಂದ್ರೆ ಈ ನವ ಡೇಸ್ ಅಷ್ಟೇ ಮೂವೀಸ್ ತುಂಬಾ ನೋಡ್ತಾ ಇರೋದು. ಮರ್ಡರ್ ಮಿಸ್ಟ್ರಿ ಹಾರರ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಇವನ್ ನಾನು ಸ್ಟೋರಿ ರೈಟಿಂಗ್ ಮಾಡ್ತಾ ಇರ್ಬೇಕಾದ್ರೂ ಅಷ್ಟೇ ಜಾಸ್ತಿ ಹಾರರ್ ಮೂವೀಸ್ ಮತ್ತೆ ಮರ್ಡರ್ ಮಿಸ್ಟ್ರಿ ನೋಡ್ತಿರ್ಬೇಕಾದ್ರೆ ನಂಗೆ ಸ್ವಲ್ಪ ಬ್ರೈನ್ ವರ್ಕ್ ಆಗೋದು. ಸೊ ಹಾಗಾಗಿ ಒಬ್ಳೆ ಹಾಕೊಂಡು ನೋಡ್ತಾ ಇರ್ತೀನಿ. ಏನು ನೆಟ್ಫ್ಲಿಕ್ಸ್ ಅಲ್ಲಿ ಆಗಿರ್ಬೋದು, ಇಲ್ಲ ಇದ್ರಲ್ಲಾಗಿರ್ಬೋದು ಮೂವೀಸ್ ಜಾಸ್ತಿ ರೆಫರ್ ಮಾಡ್ತಿರ್ತೀನಿ. ಹಾರರ್ ಮೂವೀಸ್ ತುಂಬಾ ನೋಡ್ತೀನಿ. ಅಂಡ್ ಈವನ್ ಶೂಟ್ ಮಾಡೋಕ್ಕೂ ನಂಗೆ ತುಂಬಾ ಇಷ್ಟ ಹಾರರ್ ಮೂವೀಸ್. ಕನ್ನಡದಲ್ಲಿ ಯಾವ ಹಾರರ್ ಮೂವಿ ತುಂಬಾ ಭಯ ಬಿದ್ದಿತ್ತು ಅಂದ್ರೆ? ಶೂಟ್ ಮಾಡುವಾಗಲ ಅಲ್ಲ, ನೋಡುವಾಗ ತುಂಬಾ ಭಯ ಆಯ್ತು, ನೋಡಕ್ಕೆ ಆಗ್ತಿಲ್ಲ ಅನ್ನೋಂತ. ಈ ಆರ್ಆರ್ಗಳಿಗೆಲ್ಲ ಒಂದು ಗಾಡ್ ಅಂದ್ರೆ ಉಶ್ ಮೂವಿ ಹೇಳಲೇಬೇಕು. ಆರ್ಆರ್ ಮೂವಿಗೆಲ್ಲ ಗಾಡ್ ಅಂದ್ರೆ ಉಶ್. ಅಂದ್ರೆ ನಾನು ಬೇಕಾದ್ರೆ ಚಿಕ್ಕವಳಿದ್ದೆ, ಮೂವಿ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ. ಅಂದ್ರೆ ಈಗಲೂ ಅಷ್ಟೊಂದು ಇದೆ ಅಂತ ಅಲ್ಲ, ಅವಾಗ ಕಂಪ್ಲೀಟ್ ಇರ್ಲಿಲ್ಲ. ಬ್ಲಾಂಕ್ ಮೂವೀಸ್ ಅಂದ್ರೆ ಏನು, ಹೇಗಿರುತ್ತೆ, ಏನು ಎತ್ತನೂ ಇರ್ಲಿಲ್ಲ. ಬಟ್ ಮೂವಿ ನೋಡ್ಬೇಕಾದ್ರೆ ಚೆನ್ನಾಗಿದ್ಯಲ್ಲ, ಇದು ಏನಿದು ಅನ್ನೋ ತರ ಅನ್ಕೊಂಡು ನೋಡಿದ್ ಮೂವಿ. ಅದಾದ್ಮೇಲೆ ನನ್ಗೆ ಭಯಂಕರ ಅಂತ ಅನ್ಸಿ ಅರುಂಧತಿ ನೋಡಿದ್ದು. ಅದಾದ್ಮೇಲೆ ನಾನು ಓಕೆ ಮೂವಿ ಹಾರರ್ ಮೂವಿಗೆ ಫ್ಯಾನ್ ಆಗಿದ್ದೆ ಬಿಕಾಸ್ ಆಫ್ ಅರುಂಧತಿ. ಸೊ ಅದಾದ್ಮೇಲೆ ಹಾರರ್ ಮೂವಿ ಅಂದ್ರೆ ಹಿಂಗಿರುತ್ತಾ, ಓಕೆ ಹಿಂಗ್ ನೋಡ್ಬೋದಾ ಅಂತ ಅನ್ಕೊಂಡು ಹಾರರ್ ಮೂವಿ ಸ್ಟಾರ್ಟ್ ಮಾಡಿದ್ದು ನೋಡೋದಕ್ಕೆ. ನಿಮ್ಗೂ ನಮ್ಮ ಕನ್ನಡದಲ್ಲಿ ತುಂಬಾ ಸಿನಿಮಾ ನೋಡಿದೆ ಹಾರರ್ ಮೂವಿ, ಎಲ್ಲ ಇಷ್ಟ. ಉಶ್ ಅದ್ಲ ಸ್ಪೆಷಲ್. ಅಂಡ್ ಈವನ್ ನೀಲಾಂಬರಿ ಕನ್ನಡದಲ್ಲಿ. ಅಂದ್ರೆ ಅವಾಗೆಲ್ಲ ಬೇಸಿಕಲಿ ನಾವು ಟೆಕ್ನಿಕಲ್ ಅಷ್ಟೆಲ್ಲ ತುಂಬಾ ಮಾಡ್ಕೊಂಡು ನೋಡ್ತಿರ್ಲಿಲ್ಲ ಮೂವೀಸ್ನೇನು, ಮೂವಿ ತರ ನೋಡ್ತಿದ್ವಿ. ಸೊ ಅವಾಗೇನು ಸ್ಟೋರಿ ಕಂಟೆಂಟ್ ಹಾರರ್ ಇದ್ದಿದ್ರೆ ತುಂಬಾ ಇಷ್ಟ ಆಗ್ತಿತ್ತು. ಭಯ ಬಿದ್ದಿದ್ದೇನಿಲ್ವಾ ಸಿನಿಮಾ ಮಾಡುವಾಗ ಯಾವ್ದಾರ ಸೀನ್ಗೆ? ಆತರ ಎಕ್ಸ್ಟ್ರೀಮ್ ಹಾರರ್ ಅನ್ನೋದೇನಿಲ್ಲ ನಮ್ದ್ರಲ್ಲಿ. ಅಂಡ್ ಥ್ಯಾಂಕ್ ಯು ಸೊ ಮಚ್. ಫೈನಲ್ ಆಗಿ ಆಡಿಯನ್ಸ್ ಒಂದು ಮಾತು ಹೇಳಿ, ಅದಾದ್ಮೇಲೆ ಇನ್ನೊಂದು ಕಂಟೆಂಟ್ ಇರುತ್ತೆ, ಈಗ ಹೇಳಿ. ಎಲ್ಲರೂ ಹೊಸೊಬ್ರನ್ನ ಅರಸಿ ಬೆಳೆಸಿ ಕನ್ನಡ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ, ನಮ್ಮಂತ ಯುವ ಪ್ರತಿಭೆಯನ್ನ ಅರಸಿ. ಎಲ್ಲರೂ ಮೇನ್ ಆಗಿ ಎಲ್ಲರೂ ಹೇಳ್ತಿರ್ತೀವಿ ನಾವು ಕನ್ನಡ ಮೂವಿನ ಸಪೋರ್ಟ್ ಮಾಡಿ ಇದ್ ಮಾಡಿ ಅಂತ ಹೇಳಿ. ಬಿಕಾಸ್ ಅದ್ರ ಹಿಂದೆ ಒಂದು ದೊಡ್ಡ ರೀಸನ್ ಇರುತ್ತೆ. ಬಿಕಾಸ್ ಕನ್ನಡ ಇಂಡಸ್ಟ್ರಿ ಇವಾಗ ಸ್ವಲ್ಪ ಡೌನ್ ಅಲ್ಲಿ ಇದೀವಿ ನಾವು. ಸೊ ಆಡಿಯನ್ಸೇ ಏನಾದ್ರೂ ಪುಷ್ ಮಾಡಿದ್ರೆ ನಮ್ಗೆ ಒಂದು ಪುಷ್ ಆಗ್ಬೋದು. ಅಂಡ್ ತುಂಬಾ ಜನ ಡೈರೆಕ್ಟರ್ ಬರೋದಕ್ಕೆ ಹೆಲ್ಪ್ ಆಗ್ಬೋದು. ನಮ್ಮಂತ ತುಂಬಾ ಜನ ಹೊಸ ಆರ್ಟಿಸ್ಟ್ಗಳು ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಒಂದು ಟಿಕೆಟು ನಮ್ಮಂಥವ್ರು ಎಷ್ಟೋ ಜನದ ಲೈಫ್ ಏನೋ ಉಳಿಸುತ್ತೆ ಅಂತ ಅನ್ಬೋದು. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಹಿಂದೆ ಇರೋವಂಥ ತುಂಬ ಜನ ಫ್ಯಾಮಿಲಿಯನ್ನು ಉಳಿಸ್ಬೋದು. ಯೂಶಲಿ ನೀವು ರೀಲ್ಸು ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತೀರಾ ಆ್ಯಂಡ್ ಏನೇನಕ್ಕೂ ಮನಿ ಸ್ಪೆಂಡ್ ಮಾಡ್ತಿರ್ತೀರಾ. ಹಾಗೆ ಅಂತ ಅಂದ್ಕೊಂಡು ನಾವೇನು ಎಕ್ಸ್ಟ್ರಾರ್ಡಿನರಿ ಮೂವಿ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ನಮ್ಗೆ ಅನಿಸಿದ್ದನ್ನ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ. ದಯವಿಟ್ಟು ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಮ ಹೊಸ ಪ್ರೊಡ್ಯೂಸರ್ಸ್ಗಳು ಉಳಿತಾರೆ. ಪ್ರೊಡ್ಯೂಸರ್ಸಿಂದ ನಮ್ಮಂಥ ಎಷ್ಟೋ ಜನ ಆರ್ಟಿಸ್ಟ್ ಆಗಿರ್ಬೋದು, ಡೈರೆಕ್ಟರ್ಗಳು ಉಳಿತೀವಿ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಮೂವೀಸ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.